ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಅಂದುಕೊಂಡಂತೆ ಶಾಂತವಾಗಿದೆಯಾ? ಅರೆ 33 ಜನ ಮಂತ್ರಿಗಳು ಪ್ರಮಾಣ ವಚನ ತಗೊಂಡು ಆಡಳಿತ ನಡೆಸ್ತಾ ಇದ್ದಾರೆ ಅಲ್ವಾ? ಮತ್ತೆ ಇನ್ನೇನು ಗೊಂದಲ ಅನ್ಕೋಬಿಡಿ. ವಿಧಾನಸೌಧದ ಕಾರಿಡಾರ್ನಲ್ಲಿ, ಗಾಂಧಿನಗರದ ಕಾಫಿ ಶಾಪ್ಗಳಲ್ಲಿ ಈಗ ಓಡ್ತಾ ಇರೋ ಅಸಲಿ ಕಥೆಯೇ ಬೇರೆ. ಹೌದು, 33 ಸೀಟುಗಳು ಭರ್ತಿಯಾಗಿವೆ, ಓಕೆ. ಆದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಟ್ಟು ಇರೋದು 34 ಸಚಿವರ ಕೋಟ. ಅಂದ್ರೆ ಕೇವಲ ಒಂದೇ ಒಂದು ಖಾಲಿ ಸೀಟು. ಈ ಒಂದು ಸೀಟು ಇದೆಯಲ್ಲ, ಇದು ಜಸ್ಟ್ ಖಾಲಿ ಸೀಟ್ ಅಲ್ಲ, ಇಡೀ ರಾಜ್ಯ ರಾಜಕಾರಣದ ಪವರ್ ಸೆಂಟರ್. ಯಾಕೆ ಗೊತ್ತಾ? ಈ ಒಂದು ಹುದ್ದೆಯನ್ನ ಯಾಕೆ ಭರ್ತಿ ಮಾಡಿಲ್ಲ? ಮೊದಲ ಪಟ್ಟಿಯಲ್ಲಿದ್ದ ಗಾಯತ್ರಿ ಶಾಂತೇಗೌಡರ ಹೆಸರು ಎರಡನೇ ಪಟ್ಟಿಗೆ ಬರೋಷ್ಟರಲ್ಲಿ ಎಲ್ಲಿಗೆ ಮಾಯ ಆಯ್ತು? DK ಶಿವಕುಮಾರ್ ಅವರ ಮನಸ್ಸಲ್ಲಿ ನಿಜವಾಗ್ಲೂ ಯಾರಿದ್ದಾರೆ? ಇತ್ತ ಸಿದ್ದರಾಮಯ್ಯ ಅವರು ಹೆಣೆದಿರೋ ಮಾಸ್ಟರ್ ಗೇಮ್ ತಂತ್ರವೇನು? ಇವತ್ತಿನ ಈ ಕಂಪ್ಲೀಟ್ ಅನಾಲಿಸಿಸ್ನಲ್ಲಿ ಪ್ರತಿಯೊಂದು ರಹಸ್ಯವನ್ನ ಎಳೆ ಎಳೆಯಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ನಲ್ಲಿರೋ ಟ್ವಿಸ್ಟ್ ನಿಮ್ಮನ್ನ ಖಂಡಿತ ಶಾಕ್ ಮಾಡುತ್ತೆ. ನೋಡಿ, ರಾಜಕೀಯ ಅಂದಮೇಲೆ ಪ್ರತಿಯೊಂದು ನಡೆಗೂ ಒಂದು ಅರ್ಥ ಇರುತ್ತೆ. ಈ ಸಂಪುಟ ರಚನೆ ಆಗೋ ಟೈಮಲ್ಲಿ ಹೈಕಮಾಂಡ್ನಿಂದ ಫಸ್ಟ್ ಲಿಸ್ಟ್ ಬಂದಾಗ ಏನಾಯ್ತು ನೆನಪಿದ್ಯಾ? ಚಿಕ್ಕಮಗಳೂರಿನ ಹಿರಿಯ ನಾಯಕಿ, ಎಲ್ಲರಿಗೂ ಚಿರಪರಿಚಿತರಾದ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ದೆಹಲಿಯ ಮೊದಲ ಲಿಸ್ಟ್ನಲ್ಲಿ ಪಕ್ಕಾ ಇತ್ತು. ಬೆಂಬಲಿಗರಂತೂ ಪಟಾಕಿ ಹೊಡೆದು ಸಂಭ್ರಮಿಸೋಕೆ ರೆಡಿ ಆಗಿದ್ರು. ಆದ್ರೆ ಕಟ್ ಮಾಡಿದ್ರೆ ದೆಹಲಿಯಿಂದ ಬಂದ ಸೆಕೆಂಡ್ ಲಿಸ್ಟ್ ಅಲ್ಲಿ ಗಾಯತ್ರಿ ಅವರ ಹೆಸರು ಮಿಸ್ಸಿಂಗ್ ಆಗಿತ್ತು. ಯಾಕೆ ಹೀಗಾಯ್ತು? ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಏಕಾಏಕಿ ಈ ಹೆಸರನ್ನ ಹೋಲ್ಡ್ನಲ್ಲಿ ಇಡೋಕೆ ಕಾರಣ ಏನು? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಸರ್ಕಾರ ಹೊಸದಾಗಿ ಬಂದಾಗ ಕೆಲವು ಖಾಲಿ ಸ್ಥಾನಗಳನ್ನ ಇಟ್ಕೊಳ್ಳೋದು ರಾಜಕೀಯ ತಂತ್ರ. ನಾಳೆ ಯಾರಾದರೂ ಶಾಸಕರು ನನಗೆ ಮಂತ್ರಿಗಿರಿ ಸಿಗ್ಲಿಲ್ಲ ಅಂತ ಅಸಮಾಧಾನಗೊಂಡರೆ, ಅಯ್ಯೋ ತಡೀರಿ, ಇನ್ನೂ ಒಂದು ಸೀಟ್ ಖಾಲಿ ಇದೆಯಲ್ಲ, ನಿಮಗೆ ಕೊಡ್ತೀವಿ ಅಂತ ಸಮಾಧಾನ ಪಡಿಸೋಕೆ ಈ ಸೀಟು ಬೇಕು. ಅಷ್ಟೇ ಅಲ್ಲ, ಸರ್ಕಾರದಲ್ಲಿ ಮಹಿಳಾ ಪ್ರಾತಿನಿಧ್ಯ ಕಡಿಮೆ ಆಯ್ತು ಅನ್ನೋ ಆರೋಪ ಬಾರದಂತೆ ತಡೆಯೋಕೆ ಈ ಖಾಲಿ ಸ್ಥಾನ ಕಾಯ್ದಿರಿಸಲಾಗಿದೆ. ಆದ್ರೆ ನಮ್ಗಿರೋ ಅಸಲಿ ಡೌಟ್ ಏನು ಗೊತ್ತಾ? ಈ ಸೀಟು ವಾಪಸ್ ಗಾಯತ್ರಿ ಶಾಂತೇಗೌಡರಿಗೆ ಸಿಗುತ್ತಾ, ಅಥವಾ ಇದ್ರ ಹಿಂದೆ ದೊಡ್ಡ ನಾಯಕರ ಗೇಮ್ ಪ್ಲಾನ್ ಕೆಲಸ ಮಾಡ್ತಾ ಇದೆಯಾ? ಬನ್ನಿ ಈಗ ಕಥೆಯ ನಿಜವಾದ ಪವರ್ ಹೌಸ್ ಹತ್ರ ಹೋಗೋಣ. DKಶಿ ತಲೆಯಲ್ಲಿ ಯಾರಿದ್ದಾರೆ ಅಂತ ಪ್ರತ್ಯೇಕವಾಗಿ ಹೇಳ್ಬೇಕಾ? ರಾಜಕೀಯ ಸ್ವಲ್ಪ ಕವರ್ ಮಾಡೋರಿಗೂ ಗೊತ್ತು, ಅದು ಬೆಳಗಾವಿಯ ಫೈರ್ ಬ್ರ್ಯಾಂಡ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ. ನಮ್ಗೆ ಸಿಕ್ಕಿರೋ ಇನ್ಸೈಡ್ ಇನ್ಫಾರ್ಮೇಶನ್ ಪ್ರಕಾರ DKಶಿ ಅವರ ಏಕೈಕ ಪ್ಲಾನ್ ಹೇಗಾದ್ರೂ ಮಾಡಿ ಆ ಒಂದೇ ಒಂದು ಖಾಲಿ ಸೀಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತಂದು ಕೂರಿಸೋದು. ಯಾಕೆ ಗೊತ್ತಾ? ಇದ್ರ ಹಿಂದೆ ಬಲವಾದ ಕಾರಣ ಇದೆ. ಈಗಿನ ಸಂಪುಟವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರ ಸಂಖ್ಯೆಯೇ ಜಾಸ್ತಿ ಇದೆ. ಅಂದ್ರೆ ಸಿದ್ದು ಅವರ ಹಿಡಿತ ಎದ್ದು ಕಾಣ್ತಾ ಇದೆ. ಹೀಗಿರುವಾಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸಂಪುಟದೊಳಗೆ ತಮ್ಮದೇ ಆದ ಗಟ್ಟಿ ಸೈನ್ಸ್ ಬೇಕಲ್ವಾ? ಬೆಳಗಾವಿಯ ಜಾರಕಿಹೊಳಿ ಸಾಮ್ರಾಜ್ಯದ ಎದುರು ತೊಡೆತಟ್ಟಿ ಗೆದ್ದು ಬಂದ ಹೆಬ್ಬಾಳ್ಕರ್ DKಶಿಗೆ ಕಷ್ಟ ಬಂದಾಗ್ಲೆಲ್ಲ ಬೆನ್ನಿಗೆ ನಿಂತವರು. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಂತ್ರಿ ಮಾಡಿದ್ರೆ ತಮ್ಮ ಕ್ಯಾಂಪ್ ಇನ್ಸ್ಟಂಟ್ ಆಗಿ ಸ್ಟ್ರಾಂಗ್ ಆಗುತ್ತೆ ಅನ್ನೋದು DKಶಿ ಮಾಸ್ಟರ್ ಪ್ಲಾನ್. ಆದ್ರೆ DKಶಿ ಪ್ಲಾನ್ ಇಷ್ಟೊಂದು ಪರ್ಫೆಕ್ಟ್ ಆಗಿದ್ರೆ ಕೆಲಸ ತಕ್ಷಣ ಮುಗಿಬೇಕಿತ್ತಲ್ವಾ? ಅಲ್ಲಿಗೆ ಬರ್ತಿದೆ ನೋಡಿ ಅಸಲಿ ಟ್ವಿಸ್ಟ್. DKಶಿ ಲೆಕ್ಕಾಚಾರ ಒಂದಾದ್ರೆ, ಇತ್ತ ಮಾಜಿ CM ಸಿದ್ದರಾಮಯ್ಯ ಅವರ ಮೈಂಡ್ ಅಲ್ಲಿ ಓಡ್ತಾ ಇರೋ ಗೇಮ್ ಏನ್ ಗೊತ್ತಾ? ಇದನ್ನ ಬಹುಶಃ ಯಾರು ಗೆಸ್ ಕೂಡ ಮಾಡಿರಲ್ಲ. ಎಲ್ರೂ ಅನ್ಕೊಂಡಿದ್ರು ಗಾಯತ್ರಿ ಶಾಂತೇಗೌಡ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು, ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮದೇ ಸಮುದಾಯದ ಗಾಯತ್ರಿ ಅವರ ಪರವಾಗಿ ಬ್ಯಾಟ್ ಬೀಸ್ತಾರೆ ಅಂತ. ಆದ್ರೆ ಕಾಂಗ್ರೆಸ್ ಅಂತರಂಗದ ಖಾಸಗಿ ಮೂಲಗಳು ಹೇಳ್ತಿರೋ ಕತೆನೇ ಬೇರೆ ಇದೆ. ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿದ್ದು ಗಾಯತ್ರಿ ಶಾಂತೇಗೌಡ ಅಲ್ವೇ ಅಲ್ಲ. ಅವರ ನಿಜವಾದ ಆಯ್ಕೆ ಮಾಜಿ ಸಚಿವೆ, ಹಿರಿಯ ನಟಿ ಉಮಾಶ್ರೀ. ಖಂಡಿತ ಆಶ್ಚರ್ಯ ಆಯ್ತಲ್ವಾ? ಉಮಾಶ್ರೀ ಅವರಿಗೆ ಈ ಸಂಪುಟದಲ್ಲಿ ಏನ್ ಕೆಲಸ ಅಂತ ನೀವು ಕೇಳಬಹುದು. ನೋಡಿ, ಮೂಲಗಳ ಪ್ರಕಾರ ಕಡೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ತಡೆ ಹಿಡಿಯುವಂತೆ ಮಾಡಿದ್ದೇ ಈ ಮಾಸ್ಟರ್ ಪ್ಲಾನ್ನ ಭಾಗ. ಮುಂದಿನ ದಿನಗಳಲ್ಲಿ ಸಂಪುಟ ಭರ್ತಿ ಮಾಡುವಾಗ ಉಮಾಶ್ರೀ ಅವರಿಗೆ MLC ಮಾಡಿ ಅವರನ್ನ ಸಚಿವ ಸ್ಥಾನಕ್ಕೆ ಕರೆತರಬೇಕು ಎಂಬುದು ಸಿದ್ದರಾಮಯ್ಯ ಅವರ ಆಂತರಿಕ ತಂತ್ರ. ಉಮಾಶ್ರೀ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಅಪಾರ ಗೌರವ. ಸಿದ್ಧಾಂತದ ವಿಚಾರದಲ್ಲಿ, ಅಹಿಂದ ತತ್ವಗಳಲ್ಲಿ ಉಮಾಶ್ರೀ ಗಟ್ಟಿಯಾಗಿ ನಿಲ್ಲುವ ನಾಯಕಿ. ಅಲ್ಲದೆ ಹಿಂದುಳಿದ ವರ್ಗಗಳು ಮತ್ತು ಮಹಿಳಾ ಪ್ರಾತಿನಿಧ್ಯ ಈ ಎರಡೂ ಕೋಟವನ್ನ ಒಂದೇ ಏಟಿಗೆ ಬ್ಯಾಲೆನ್ಸ್ ಮಾಡಲು ಉಮಾಶ್ರೀ ಸೂಕ್ತ ಅನ್ನೋದು ಸಿದ್ದರಾಮಯ್ಯ ಅವರ ಸೈಲೆಂಟ್ ಶಕ್ತಿಯಾಗಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಈ ಒಂದೇ ಒಂದು ಖಾಲಿ ಚೇರ್ ಮೇಲೆ ಕಣ್ಣಿಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಮಾಶ್ರೀ ಮಾತ್ರ ಅನ್ಕೋಬೇಡಿ. ರೇಸಲ್ಲಿ ಇನ್ನೂ ಕೆಲವರು ಸೈಲೆಂಟ್ ಆಗಿ ಕಸರತ್ತು ನಡೆಸ್ತಾ ಇದ್ದಾರೆ.
ಮೊದಲನೇದಾಗಿ ಅನ್ನಪೂರ್ಣ ತುಕಾರಾಂ, ಬಳ್ಳಾರಿಯ ಪ್ರಭಾವಿ ನಾಯಕ. ತುಕಾರಾಂ ಅವರ ಧರ್ಮಪತ್ನಿ ಗಣಿನಾಡಿನ ಮಹಿಳಾ ಕೋಟಾದಡಿಯಲ್ಲಿ ಇವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಎರಡನೇದಾಗಿ ಖನೀಜ್ ಫಾತಿಮಾ, ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿ, ಅಲ್ಪಸಂಖ್ಯಾತ ಸಮುದಾಯದ ಏಕೈಕ ಮಹಿಳಾ ಮುಖವಾಗಿ ಇವರಿಗೂ ಸಚಿವ ಸ್ಥಾನ ಸಿಗಬೇಕು ಎಂಬ ಒತ್ತಡ ಹೈಕಮಾಂಡ್ ಮೇಲಿದೆ. ಮೂರನೇದಾಗಿ ರೂಪಾ ಶಶಿಧರ್, ಹಿರಿಯ ನಾಯಕ, ಸಚಿವ KH ಮುನಿಯಪ್ಪ ಅವರ ಪುತ್ರಿ, KGF ಶಾಸಕಿಯಾಗಿರೋ ರೂಪಾ ದಲಿತ ಮತ್ತು ಯುವ ಮಹಿಳಾ ಕೋಟಾದಲ್ಲಿ ತೀವ್ರ ಲಾಬಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಬಳಿಯೂ ತಮ್ಮದೇ ಆದ ತರ್ಕವಿದೆ, ರಾಜಕೀಯ ಬಲವಿದೆ. ಆದರೆ ಅಂತಿಮವಾಗಿ ಇದು DKಶಿ ಬೆಂಬಲಿತ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿದ್ದರಾಮಯ್ಯ ಬೆಂಬಲಿತ ಉಮಾಶ್ರೀ ನಡುವಿನ ಪವರ್ ವಾರ್ ಆಗಿ ಮಾರ್ಪಟ್ಟಿದೆ ಅನ್ನೋದಂತೂ ಸತ್ಯ. ಸೊ ಫೈನಲ್ ಆಗಿ ವಿಷಯ ಇಷ್ಟೇ, 33 ಸಚಿವರು ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ರು ಈ ಖಾಲಿ ಇರೋ 34ನೇ ಸ್ಥಾನ ಇಡೀ ಕಾಂಗ್ರೆಸ್ ಆಂತರಿಕ ರಾಜಕೀಯದ ಪವರ್ ಸೆಂಟರ್ ಆಗಿದೆ. ಅಸಮಾಧಾನಗೊಂಡವರನ್ನ ಸಮಾಧಾನಪಡಿಸಲು ಈ ಸೀಟ್ ಬಳಸಿಕೊಳ್ತಾರಾ ಅಥವಾ ತಮ್ಮ ಬೆಂಬಲಿಗರನ್ನ ಸಚಿವರನ್ನಾಗಿ ಮಾಡಿ ಪವರ್ ಹೆಚ್ಚಿಸಿಕೊಳ್ತಾರಾ? ಈ ಜಿಜ್ಞಾಸೆಯಲ್ಲಿ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದೆ. ಕೊನೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಲಕ್ ಒಲಿಯುತ್ತೋ, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರದಂತೆ ಉಮಾಶ್ರೀ ಆ ಕುರ್ಚಿಯಲ್ಲಿ ಕೂರ್ತಾರೋ ಅಥವಾ ಗಾಯತ್ರಿ ಶಾಂತೇಗೌಡರಿಗೆ ಆ ಸ್ಥಾನ ಮರಳಿ ಸಿಗುತ್ತೋ? ಇದಕ್ಕೆ ಕಾಲವೇ ಉತ್ತರ ನೀಡಬೇಕು. ನಿಮ್ಮ ಪ್ರಕಾರ ಈ ಖಾಲಿ ಇರುವ ಸಚಿವ ಸ್ಥಾನ ಯಾರಿಗೆ ಸಿಕ್ಕರೆ ಸೂಕ್ತ? ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ಗಾಯತ್ರಿ ಶಾಂತೇಗೌಡ ಅಥವಾ ಬೇರೆ ಯಾರಾದರೂ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದೇ ಆಸಕ್ತಿಕರ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.